ದೇಶಾದ್ಯಂತ ಹೆಚ್ಚಾಗ್ತಾನೆ ಇದೆ ಕಾಫ್ ಸಿರಪ್ನ ಆತಂಕ. ಮಕ್ಕಳ ಸಾವಿನ ಬೆನ್ನಲ್ಲೇ ಕೇಂದ್ರದಿಂದ ಆತಂಕಕಾರಿ ಮಾಹಿತಿ ಸಿಗ್ತಾ ಇದೆ. ಕರ್ನಾಟಕದಲ್ಲೂ 2 ಕೆಮ್ಮಿನ ಸಿರಪ್ ಗುಣಮಟ್ಟದ ಕಳಪೆಯಿಂದ ಕೂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆಯಷ್ಟೇ ಕೇಂದ್ರ ಆರೋಗ್ಯ ಇಲಾಖೆ ಜೊತೆ ಮೀಟಿಂಗ್ ಅನ್ನ ಕೂಡ ಮಾಡಲಾಗಿತ್ತು. ಸಭೆಯಲ್ಲಿ ಅನೇಕ ಕಾಫ್ ಸಿರಪ್ಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗಿತ್ತು. ರಾಜ್ಯದಲ್ಲಿರುವಂತಹ 2 ಸಿರಪ್ಗಳ ಬಗ್ಗೆ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಎಸ್ಕಫ್ ಮತ್ತು ಟಾಕ್ಸಿಕ್ಸ್ ಸಿರಪ್ಗಳ ಮೇಲೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ವೈದ್ಯರ ಅನುಮತಿ ಇಲ್ಲದೆ ಮಾರಾಟ ಮಾಡ್ತಾ ಇರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ನಶೆಯನ್ನ ಏರಿಸಿಕೊಳ್ಳೋದಕ್ಕೆ ಖರೀದಿ ಮಾಡ್ತಾ ಇರುವಂತಹ ಶಂಕೆ. ಈ ಹಿಂದೆ ಬೀದರ್ನಲ್ಲಿ ಈ ಬಗ್ಗೆ ಡ್ರೈವ್ ನಡೆಸಿದಂತಹ ಇಲಾಖೆ ಆ ವೇಳೆ ವೈದ್ಯರ ಸಲಹೆ ಇಲ್ಲದೆ ಮಾರಾಟ ಮಾಡಿರೋದು ಪತ್ತೆಯಾಗಿದೆ. ಇದೀಗ ಈ 2 ಸಿರಪ್ಗಳ ಮೇಲೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಕೆಲ ಮೆಡಿಕಲ್ಗಳಲ್ಲಿ ಮಾರಾಟ ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಇದೀಗ ಮತ್ತೊಂದು ಹೆಜ್ಜೆಯನ್ನ ಮುಂದೆ ಇಡಬೇಕಾಗಿದೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ರಾಜ್ಯ ಆರೋಗ್ಯ ಇಲಾಖೆಗಳು ಕೂಡ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ತೆಗೆದುಕೊಳ್ಳಬೇಕಾಗಿದೆ. ಕರ್ನಾಟಕದಲ್ಲಿ 2 ಕೆಮ್ಮಿನ ಸಿರಪ್ ಗುಣಮಟ್ಟದಿಂದ ಅಂದ್ರೆ ಕಳಪೆಯಿಂದ ಕೂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಕಫ್ ಮತ್ತೆ ಟಾಕ್ಸಿಕ್ಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚರಣ್, ಈಗ ನೋಡಿ 2 ಕಾಫ್ ಸಿರಪ್ಗಳು ಗುಣಮಟ್ಟದಿಂದ ಕೂಡಿಲ್ಲ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಆದರೂ ಕೂಡ ರಾಜ್ಯ ಆರೋಗ್ಯ ಇಲಾಖೆ ಕ್ರಮವನ್ನ ಯಾಕೆ ತೆಗೆದುಕೊಂಡಿಲ್ಲ ಅಂತ ಹೇಳಿ, ಇನ್ನು ಮುಂದೆ ಆದರೂ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಎಸ್ ರಮ್ಯಾ, ಏನು ಕೇಂದ್ರ ಸರ್ಕಾರದ ಜೊತೆ ನಿನ್ನೆ ಕೇಂದ್ರ ಆರೋಗ್ಯ ಇಲಾಖೆಯ ಒಂದಿಷ್ಟು ಅಧಿಕಾರಿಗಳು, ಅದರ ಜೊತೆಗೆ ದೇಶದ ಎಲ್ಲಾ ರಾಜ್ಯದ ಆರೋಗ್ಯ ಇಲಾಖೆಯ ಆಯುಕ್ತರು ಏನಿದ್ದಾರೆ ಮತ್ತೆ ಆ ಇಲಾಖೆಗೆ ಸಂಬಂಧಪಟ್ಟವರು ಏನಿದ್ದಾರೆ ಅವರ ಜೊತೆ ಸಭೆಯನ್ನ ನಡೆಸಲಾಗಿದೆ. ವರ್ಚುವಲ್ ಮೀಟಿಂಗ್ ಮೂಲಕ ಸಭೆಯನ್ನ ಕೂಡ ನಡೆಸಲಾಗಿದೆ. ಈ ಕಾಫ್ ಸಿರಪ್ಗಳಿಗೆ ಏನು ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಗುಣಮಟ್ಟ ಇರಬೇಕು, ಅದರ ಜೊತೆಗೆ ಯಾವೆಲ್ಲ ಕಾಫ್ ಸಿರಪ್ಗಳು ಸದ್ಯ ಏನು ಅನುಮತಿ ಇಲ್ಲದೆ, ವೈದ್ಯರ ಅನುಮತಿ ಇಲ್ಲದೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ 2 ಸಿರಪ್ಗಳ ಮೇಲೆ ಕೇಂದ್ರ ಆರೋಗ್ಯ ಇಲಾಖೆ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಅದರ ಜೊತೆಗೆ ಈ ಒಂದು ಸಿರಪ್ಗಳೇನಿದೆ, ಈ ಸಿರಪ್ಗಳ ಮೇಲೆ ಈ ಹಿಂದೆ ಕೂಡ ಬೀದರ್ನಲ್ಲಿ ಒಂದು ಮೆಗಾ ಡ್ರೈವ್ ಅನ್ನ ನಡೆಸಲಾಗುತ್ತೆ. ನಶೆಯನ್ನ ಏರಿಸಿಕೊಳ್ಳಿಕ್ಕೆ ಈ ಒಂದು ಕಾಫ್ ಸಿರಪ್ ಗಳನ್ನು ಬಳಸಿಕೊಳ್ಳುವ ಒಂದು ಶಂಕೆಯ ಮೇಲೆಗೆ ಬೀದರ್ನಲ್ಲಿ ರೈಡ್ ಅನ್ನ ಮಾಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸುಮಾರು 4-5 ಮೆಡಿಕಲ್ಗಳನ್ನ ಕೂಡ ಸೀಸ್ ಮಾಡಲಾಗುತ್ತೆ. ಅದೇ ರೀತಿಯಾಗಿ ರಾಜ್ಯದ ಮೂಲೆಗಳಲ್ಲಿ ಈ ಒಂದು ಸಿರಪ್ಗಳು ಮಾರಾಟ ಆಗ್ತಾ ಇದೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಕೂಡ ಇದೀಗ ಆರೋಗ್ಯ ಇಲಾಖೆಯ ಗಮನಕ್ಕೆ ಬಂದಿರುವಂತದ್ದು. ಇದರ ಜೊತೆ ಸುಮಾರು 45,000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಇರೋದ್ರಿಂದಾಗಿ ಬರೀ ಬೆಂಗಳೂರಿನಲ್ಲಿ ಇವುಗಳ ಮೇಲೆ ಏಕಾಏಕಿಯಾಗಿ ರೈಡ್ ಮಾಡೋದಕ್ಕೆ ಆರೋಗ್ಯ ಇಲಾಖೆಗೆ ಸ್ವಲ್ಪ ತಲೆನೋವು ಆದ ರೀತಿಯಾಗಿದೆ. ಅಂತ ಹೇಳಿದ್ರೆ ಏಕಾಏಕಿಯಾಗಿ ಹೋಗಿ 45,000 ಮೆಡಿಕಲ್ಗಳಲ್ಲಿ ಪರಿಶೀಲನೆ ನಡೆಸೋದಕ್ಕೆ ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಸಹಾಯವನ್ನ ತೆಗೆದುಕೊಂಡು ಇನ್ನು 2 ಸಿರಪ್ ಏನಿದೆ, ಈ ಒಂದು 2 ಸಿರಪ್ಗಳ ಮೇಲೆ ಇದೀಗ ನಿಗಾವನ್ನ ಇಟ್ಟಿರುವಂತದ್ದು. ವೈದ್ಯರ ಒಂದು ಚೀಟಿ ಇಲ್ಲದೆ, ಅಂತ ಹೇಳಿದ್ರೆ ವೈದ್ಯರ ಸಲಹೆ ಇಲ್ಲದೆ ಈ ಒಂದು ಕಾಫ್ ಸಿರಪ್ಗಳನ್ನ ಮಾರಾಟವನ್ನ ಮಾಡಬಾರದು ಅನ್ನುವಂತಹ ಒಂದು ಸೂಚನೆ ಏನಿದೆ, ಅದರಂತೆ ಯಾರಾದ್ರೂ ಈ ನಿಯಮವನ್ನ ಗಾಳಿಗೆ ತೂರಿ ಮಾರಾಟವನ್ನ ಮಾಡ್ತಾ ಇದ್ರೆ ಅಂತವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಕೂಡ ಇದೀಗ ಮುಂದಾಗ್ತಾ ಇರುವಂತದ್ದು. ನಾಳೆ ಅಥವಾ ನಾಡಿದ್ರಲ್ಲಿ ಈ ಒಂದು ವಿಚಾರದ ಬಗ್ಗೆ ಆರೋಗ್ಯ ಇಲಾಖೆ ಮಹತ್ವದ ಸಭೆಯನ್ನ ಕೂಡ ಮುಂದಾಗಿದೆ. ಈ ಒಂದು 2 ಸಿರಪ್ಗಳನ್ನ ಸಂಪೂರ್ಣವಾಗಿ ರಾಜ್ಯದಲ್ಲಿ ಬ್ಯಾನ್ ಮಾಡ್ತಾರಾ ಅಥವಾ ಇವುಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿ ಇವುಗಳ ಮಾರಾಟವನ್ನ ನಿಲ್ಲಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.